ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸ ಆದಮೇಲೆ ನಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಎಕ್ಸಾಮ್ಸ್ ಇತ್ತು, ಅದರಿಂದಾಗಿ ವ್ಲಾಗ್ಸ್ ಏನೂ ನಾನು ಮಾಡಿರಲಿಲ್ಲ. ಅಮ್ಮ ಅದು ಅವ್ರ ಬರ್ತಡೇಗೆ ಅಂತ ಔಟ್ ಆಫ್ ಸ್ಟೇಷನ್ಗೆ ಹೋಗಿದ್ರಲ್ಲ, ಅಲ್ಲಿ ಅವರು ವಿಡಿಯೋ ಮಾಡ್ಕೊಂಡು ಬಂದಿದ್ದು. ನಾನು ವ್ಲಾಗೇ ಮಾಡಿರಲಿಲ್ಲ. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಹೇಗೆ ನಾವು ಪೂಜೆ ಮಾಡ್ತೀವಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಒಳಗಡೆ ಪಂಚಾಮೃತ ಮತ್ತೆ ಉಪ್ಪಿಟ್ಟು ಅದೆಲ್ಲ ಮಾಡ್ಕೋತಾ ಇದ್ದಾರೆ. ಅದನ್ನೊಂದನ್ನು ತೋರಿಸ್ತೀನಿ. ಇಲ್ಲಿ ಇದು ನೆನಕೆ ಕೋಸಂಬರಿಗೆ ಇದು ಸೌತೆಕಾಯಿ, ಆಮೇಲೆ ಇದು ಅಭಿಷೇಕಕ್ಕೆ ಕಿತ್ಲೆ ಹಣ್ಣು, ಆಮೇಲೆ ಇದು ಅಷ್ಟೇ ದ್ರಾಕ್ಷಿ, ಇದೆಲ್ಲ ಅಭಿಷೇಕಕ್ಕೆನೆ ಇಟ್ಕೊಂಡಿರೋದು. ಆಮೇಲೆ ಇದೇನಿದು? ಇದು ತಂಬಿಟ್ಟು. ಇದು ತಂಬಿಟ್ಟು. ಆಮೇಲೆ ಇದು ಪಂಚಾಮೃತಕ್ಕೆ ಎಲ್ಲ ಫ್ರೂಟ್ಸ್ನು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ಬೆಲ್ಲ, ಆಮೇಲೆ ಇದು ಜೇನುತುಪ್ಪ. ಇಲ್ಲಿ ಅಮ್ಮ ರವೆ ಹುರಿದು ಇಟ್ಕೊಂಡಿದ್ದಾರೆ, ಈಗ ಉಪ್ಪಿಟ್ಟು ಮಾಡಬೇಕಲ್ಲ ರಾತ್ರಿಗೆ, ಅದಕ್ಕೆ. ಸೊ ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಪಂಚಾಮೃತ ಅದೊಂದು ಮಾಡಬೇಕು, ಪೂಜೆಗೂ ಮುಂಚೆ ರೆಡಿ ಮಾಡಿಟ್ಕೋಬೇಕು. ಹಂಗೆ ಬಂದರೆ ಇಲ್ಲಿ ಅಮ್ಮ ಫುಲ್ಲು ದೇವ್ರ ಮನೆಯಲ್ಲಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಮೇಲ್ಗಡೆ ಹೂವು ಎಲ್ಲ ಹಾಕಿ, ಒಳಗಡೆನೂ ಅಷ್ಟೇ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿದ್ದಾರೆ. ದೀಪ ಹಚ್ಬೇಕಲ್ಲ ಇವಾಗ, ಅದಕ್ಕೆ. ಈಗ ಅಮ್ಮ ಅಭಿಷೇಕ ಮಾಡೋಕ್ಕೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅಲ್ಲಿ ದೀಪ, ಇವಾಗ ದೀಪ ಹಚ್ಚಾಯಿತು, ಪೂಜೆ ಮಾಡಾಯ್ತು. ಇವಾಗ ಇವರು ಚಿರಾಂತು ಮತ್ತು ನಮ್ಮಪ್ಪ ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ನಮ್ಮಮ್ಮ ನೆಕ್ಸ್ಟ್ ಪೂಜೆ ಮಾಡ್ತೀವಿ. ಬಿತ್ತು ಅಲ್ಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳ್ತಾರೆ. ಮನ್ಸಲ್ಲಿ ಹೇಳ್ಕೊತಾ ಇರಿ, ಇಲ್ಲ ಅಂದರೆ ಹಂಗೆ ಹೇಳಿ. ಈಗ ವಸ್ತ್ರದಲ್ಲಿ ಇದು ಮಾಡು. ಈಗ ಅದನ್ನು ಅಲ್ಲಿ ಕೊಡು, ಹೂವನ ಅಲ್ಲಿ ಕೆಳಗಡೆ ಅಲ್ಲಿಗೆ ಹಾಕು. ಲೆಫ್ಟಿಗೆ ಮಾಡು ಒಂಚೂರು ಕೈನ. ಬಲ್ದಕೈಲಿ ಇಟ್ಕೋ, ಏನಾಗಲ್ಲ. ಇಟ್ಕೋ ಬಲ್ದಕೈಲಿ. ಅಯ್ಯೋ, ಬಲ್ದಕೈಲಿ ದೇವ್ರು ಇಟ್ಕೋ. ವಾಪಸ್ ಇಡು ಅಷ್ಟೇ. ನಿಂಬೆಹಣ್ಣು ಹಾಕ್ಬಿಟ್ಟು ಹಾಕೋ, ನಿಂಬೆಹಣ್ಣು. ಈಗ ಹಂಗೆ ಇದು ಮಾಡಿ ಉಜ್ಬೇಕು. ಅದು ಹಿಂಗೆ 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 ಒಂದು ಕೈಯಲ್ಲಿ ಈ ಥರ ಅಲ್ಲಿ ಮುಂದಕ್ಕಿಡು, ಮುಂದೆ. ಹಂಗೆ ಹಿಂಗೆ ಮಾಡು, ಲೆಫ್ಟ್ ಹ್ಯಾಂಡಲ್ಲಿ ಅಷ್ಟೇ. ವಸ್ತ್ರದಲ್ಲಿ ಒರೆಸಿ. ಇವಾಗ ನೈವೇದ್ಯ ಮಾಡಬೇಕು. ಅದೇ ಬಿಲ್ಪತ್ರನೆಲ್ಲ ಹಾಕಿ
ನೈವೇದ್ಯ ಮಾಡಬೇಕೀಗ. ಕೈ ಹಂಗೆ ಮೇಲೆ ಒಂಚೂರು ಚಿರಂತು ಮಾಡು. ಅಲ್ಲಿ ಪಕ್ಕದಲ್ಲಿರಬೇಕು ನೋಡು, ನೀನೇ ತಾನೇ ಅಲ್ಲಿ ದೀಪ ಹಚ್ಚಿದ್ದು. ಆ ಕಡೆ ಇಡು, ಅಲ್ಲೇ ಇಡು, ಪಕ್ಕ. ನೈವೇದ್ಯ ತೋರಿಸೋದು. ನೈವೇದ್ಯಂ ಸಮರ್ಪಯಾಮಿ. ನೈವೇದ್ಯ ಇದು ಮಾಡಿ ಮಾಡೋ ಹಿಂಗೆ ಹಿಂಗೆ ದೇವ್ರಿಗೆ ತೋರಿಸ್ಬೇಕು. ಮಾಡು. ಹಾಂ 3 ಸತಿ ಅಂದು ಇದು ಮಾಡ್ಕೊ. ನೀನು ಮಾಡೋ ಚಿರಾಗ್. ಅಷ್ಟೇ. ಈಗ ಇದನ್ನು ಇದಕ್ಕೆ ಹಾಕಿ ಅಲ್ಲಿ 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 ಯಾಕೋ ಹಂಗೆ ಬೇಡ, ದೇವ್ರ ಪೂಜೆ ಮಾಡ್ತಾರದು ನೀನು. ಅದನ್ನು ಫುಲ್ ಕ್ಲೋಸ್ ಮಾಡೀಗ. ಪೂಜೆ ಆಯ್ತು ಇವಾಗ. ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ ನೀನು ಮಾಡ್ತಿರೋದೆಲ್ಲ. ಇದು ದೇವರಿಗೆ ನಾನೇ ಹಾಕ್ಕೋತೀನಿ. ಒಂದು ಹಣ್ಣು ಬೀಳ್ಬೇಕಲ್ವ, ಒಂದು ಹಣ್ಣು. ಇವಾಗ ದೇವರಿಗೆ ನೈವೇದ್ಯ ಮಾಡೋಕ್ಕೆ ಎಲ್ಲ ರೆಡಿ ಮಾಡಾಯಿತು. ಕೋಸಂಬರಿ, ಆಮೇಲೆ ಪಂಚಾಮೃತ, ಉಪ್ಪಿಟ್ಟು, ಆಮೇಲೆ ತಂಬಿಟ್ಟು ನಮ್ಮ ಅಮ್ಮಮ್ಮ ಮಾಡಿಕೊಟ್ಟಿದ್ದು. ಇವಾಗ ನಮ್ಮಪ್ಪ ನೈವೇದ್ಯ ಮಾಡ್ತಾರೆ ದೇವ್ರಿಗೆ. ಮಾಡಪ್ಪ.
ಇವಾಗ ಪೂಜೆ ಎಲ್ಲ ಮುಗಿಸಿ ಫಲಹಾರ ತಿನ್ಕೊಂಡು ಈಗ 101 ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಗ್ರಹಾರದಲ್ಲಿ ಮೊದಲನೇ ದೇವಸ್ಥಾನ, ಫಸ್ಟು ಗಣಪತಿ ದೇವಸ್ಥಾನ 101. ಈಗ ಆಲ್ಮೋಸ್ಟ್ ಟೈಮು 10:30 ಆಗಿದೆ. ಇವಾಗ ಬಂದಿದ್ದೀವಿ. ಇವತ್ತು ಜಾಗರಣೆ ಮಾಡೋಣ ಅಂತ ಇದ್ದೀವಿ. ರಾತ್ರಿ ಪೂರ್ತಿ ಎಲ್ಲ ದೇವಸ್ಥಾನ ದರ್ಶನ. ರಾತ್ರಿ ಫುಲ್ ಆಗುತ್ತಲ್ವ ಗೊತ್ತಿಲ್ಲ. ನಾಳೆಯಿಂದ ನನ್ನ ಕಾಲೇಜ್ ಇದೆ. ಓಕೆ. ಏನಿದು? 101 ಲಿಂಗ ಇದೆ ಅದರಲ್ಲೇ. ಇದರಲ್ಲಿ ಒಂದು ಲಿಂಗದಲ್ಲೇ 101 ಲಿಂಗ ಕೆತ್ತಿದ್ದಾರೆ. ಅಭಿಷೇಕ ಮಾಡೋದು ನಮ್ಮಮ್ಮನ ಸೋದ್ರ ಮಾವ ಸಿಕ್ಕಿದ್ದಾರೆ ಇಲ್ಲಿ. ಇವಾಗ ದೇವಸ್ಥಾನಕ್ಕೆ ಅವರು ಬಂದಿದ್ದರು. ಇವಾಗ ಸಿಕ್ಕಿದ್ರು ನಮಗೆ. ನಮ್ಮಮ್ಮ ಎಲ್ಲ ಮಾತಾಡ್ತಾ ಇದ್ದಾರೆ ನಿಂತ್ಕೊಂಡು. ಇವಾಗ ದೇವಸ್ಥಾನದಿಂದ ಹೊರಗೆ ಬಂದ್ವಿ. ಈಗ ನೆಕ್ಸ್ಟು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು, ಅದನ್ನು ತೋರಿಸ್ತೀನಿ. ಈಗ ನಾವು ಅಗ್ರಹಾರದಲ್ಲಿರುವ ರಾಮಾನುಜನ್ ರೋಡ್ ತಾನೆ, ರಾಮಾನುಜ ರೋಡ್, ಅಲ್ಲಿ ಜೆಸಸ್ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲೇ ಅದ್ರ ಪಕ್ಕನೇನೆ ರಾಜೇಂದ್ರ ಕಲ್ಯಾಣ ಮಂಟಪ ಇದೆಯಲ್ಲ, ಅದ್ರ ಪಕ್ಕದಲ್ಲೇನೆ ಯಾವುದಿದು 101 ಲಿಂಗ, ಅಲ್ಲಿಗೆ ಬಂದಿದ್ದೀವಿ. ಇದು ವರ್ಷಕ್ಕೊಂದ್ಸತಿ ತೆಗೆಯಪ್ಪ. ಇದು ಬರೀ ವರ್ಷಕ್ಕೊಂದೇ ಒಂದು ಸತಿ ಓಪನ್ ಆಗೋದು. ಅಲ್ಲಿಗೆ ಬಂದಿದ್ದೀವಿ. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಪ್ರಸಾದ ಕೊಡ್ತಾರೆ. ಇಲ್ಲಿ ಇದೆಯಲ್ಲ, ಇದೇನೇನೆ ಚೌಟ್ರಿ, ಇದು ಚೌಟ್ರಿ. ಅದ್ರ ಪಕ್ಕ ಅಲ್ಲೇನೇನೆ ದೇವಸ್ಥಾನ ಇರೋದು. ಇದೊಂದು ಎಂಟ್ರೆನ್ಸು, ಆ ಕಡೆ ಇನ್ನೊಂದು ಎಂಟ್ರೆನ್ಸ್ ಇದೆ. ಇದು ಮಧುಮಾವ ಬಿಡಿಸಿದ್ದು ನಮಗೆ ಈ ಕಡೆ. ಇವಾಗ ಪ್ರಸಾದ ಇಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಇದು ವೀರಶೈವ ಅನಾಥಾಲಯ ಅಂತ. ಅದರೊಳಗೆ ಇಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ. ಮತ್ತು ಅಲ್ಲೇ ಒಂದು ಹಾಲ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ಬರದ್ದು ಎಂಗೇಜ್ಮೆಂಟ್ ಆಗಿದ್ದಿತ್ತು. ಆಗಲೇ ನಾವು ಫಸ್ಟ್ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಗಣಪತಿ ಇಷ್ಟೊಂದು ರಶ್ ಇದೆ, ನಮ್ಮದು ಬೇಗ ಆಗೋಯ್ತು. ಕ್ಯೂ ಇದೆ ಇವಾಗ ನೆಕ್ಸ್ಟ್ ಹೋಗೋದಕ್ಕೆ ನಾವು. Hey,
ನೀನು ಯಾವಾಗಲೂ ಇದ್ದು ಒಂದೇ ಥರ ಕೇಳ್ತೀವಲ್ಲ, ಒಟ್ಟಿಗೆ ಚಿರಾಗ್ಸಿರಂತೆ ಕೇಳಿದ್ವಿ ಅಲ್ವಾ. ಈ ದೇವಸ್ಥಾನನ 1942ನೇ ಇಸ್ವಿನಲ್ಲಿ ನಮ್ಮ ಮೈಸೂರು ಮಹಾರಾಜರು ಕಟ್ಟಿಸಿದ್ದು. ಅವರು ನೇಪಾಳಕ್ಕೆ ಹೋದಾಗ ಅಲ್ಲಿ ನೋಡಿದ್ರಂತೆ ಕಾಮಕಾಮೇಶ್ವರಿ ದೇವಸ್ಥಾನನ. ಸೊ ನನಗೆ ಗಂಡು ಮಗ ಹುಟ್ಟಿದರೆ ನಾನು ಇದೇ ಥರ ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಅರಿಕೆ ಮಾಡ್ಕೊಂಡಿರುತ್ತೆ. ಅದಕ್ಕೆ ಈ ದೇವಸ್ಥಾನನ ಮೈಸೂರಲ್ಲಿ, ಕಾಮಕಾಮೇಶ್ವರಿ ದೇವಸ್ಥಾನನ ಮೈಸೂರಲ್ಲಿ ಶಿಲ್ಪಿ ಸಿದ್ಲಿಂಗ ಸ್ವಾಮಿ ಅವರ ಹತ್ರ ಹೇಳಿ ಕಟ್ಟಿಸಿದ್ರು 1942ನೇ ಇಸ್ವಿನಲ್ಲಿ. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಅಷ್ಟು 1 ಗಂಟೆ ಆಗಿದೆ ಇವಾಗ ಟೈಮು. ಅಲ್ಲೆಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಈಗ ಬಂದ್ವಿ. ಈಗ ಮಲ್ಕೋತೀನಿ, ಯಾಕಂದರೆ ನಾಳೆಯಿಂದ ನನಗೆ ಕಾಲೇಜ್ ಸ್ಟಾರ್ಟು, 2nd ಸೆಮ್ಮು. ಅದಕ್ಕೆ ಈಗ ಬೇಗ ಮಲ್ಕೋಬೇಕು, ಇಲ್ಲ ಅಂದರೆ ಆಮೇಲೆ ನಾಳೆ ಕಾಲೇಜು ಫಸ್ಟ್ ಡೇ ಅಲ್ಲೇ ಹೋಗಿ ತೂಗಿಸ್ಬೇಕಾಗತ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.